ಡಿಕೆಶಿ ಪದಗ್ರಹಣಕ್ಕೆ ಖ್ಯಾತ ಜ್ಯೋತಿಷಿಯಿಂದ ಮುಹೂರ್ತ ಫಿಕ್ಸ್ ಆಗಿದೆ. ಅತ್ತ ಭಾವಿ ಸಿಎಂ ಸರ್ಕಾರಿ ನಿವಾಸದಲ್ಲಿ ವಾಸ್ತು ಚೇಂಜ್ ಆಗಿರುವಂತದ್ದು. ಸೋಮವಾರ ಅಥವಾ ಬುಧವಾರದಂದು ಪದಗ್ರಹಣಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಡಿಕೆಶಿ ಪದಗ್ರಹಣಕ್ಕೆ ಖ್ಯಾತ ಜ್ಯೋತಿಷಿಯಿಂದ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. ಸೋಮವಾರ ಅಥವಾ ಬುಧವಾರದಂದು ಪದಗ್ರಹಣ ಫಿಕ್ಸ್. ಆಪ್ತ ಜ್ಯೋತಿಷಿ ಡಾಕ್ಟರ್ ಬಿ.ಪಿ. ಆರಾಧ್ಯ ಸಲಹೆಯಂತೆ ಪಟ್ಟಾಭಿಷೇಕ ನೆರವೇರಲಿದೆ. ಕುಮಾರಕೃಪಾ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಗೇಟ್ ಆಗಿ ಬದಲಾವಣೆಯಾಗಲಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ ಕಲ್ಲು ಬಿಲ್ಡಿಂಗ್ ನವೀಕರಣಕ್ಕೆ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ದೇವಮೂಲೆಯಿಂದ ಪ್ರವೇಶ ಮಾಡುವಂತೆ ಆಪ್ತ ಜ್ಯೋತಿಷಿ ಸಲಹೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಆರಾಧ್ಯದೊಂದಿಗೆ ಡಿಕೆಶಿ ಆಪ್ತ ರಾಜೇಂದ್ರ ಪ್ರಸಾದ್ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಸವಿದ್ದಾರೆ. ಬದಲಾವಣೆ ಮಾಡದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೃಷ್ಣಾದಲ್ಲೇ ವಾಸವಾಗಿರ್ತಾರೆ. ಕಾವೇರಿಯನ್ನ ಬಿಟ್ಟು ಕೆಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗಲಿರುವಂತಹ ಡಿಕೆ ಶಿವಕುಮಾರ್ ಜ್ಯೋತಿಷಿ ಡಾಕ್ಟರ್ ಬಿ.ಪಿ. ಆರಾಧ್ಯ ಸಲಹೆಯಂತೆ ಕೆಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗಲಿದ್ದಾರೆ. ಜೂನ್ 5ರ ಅಭಿಜಿನ್ ಲಗ್ನದಲ್ಲಿ ಪದಗ್ರಹಣಕ್ಕೂ ಕೂಡ ಜ್ಯೋತಿಷಿ ಸಲಹೆಯನ್ನ ಕೊಟ್ಟಿದ್ದಾರೆ. ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಲಹೆಯನ್ನ ಕೊಟ್ಟಿರುವಂಥದ್ದು. ಡಿಕೆಶಿ ಪದಗ್ರಹಣಕ್ಕೆ ಇದೀಗ ಖ್ಯಾತ ಜ್ಯೋತಿಷಿಯಿಂದ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಅತ್ತ ಭಾವಿ ಸಿಎಂ ಸರ್ಕಾರಿ ನಿವಾಸದಲ್ಲಿ ವಾಸ್ತು ಕೂಡ ಚೇಂಜ್ ಆಗಿರುವಂಥದ್ದು. ಸೋಮವಾರ ಅಥವಾ ಬುಧವಾರದಂದು ಪದಗ್ರಹಣ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಆಪ್ತ ಜ್ಯೋತಿಷಿಯಾದಂತಹ ಡಾಕ್ಟರ್ ಬಿ.ಪಿ. ಆರಾಧ್ಯ ಸಲಹೆಯಂತೆ ಪಟ್ಟಾಭಿಷೇಕಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮತ್ತೊಂದು ಕಡೆ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಕುಮಾರಕೃಪಾ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಗೇಟ್ ಆಗಿ ಬದಲಾವಣೆ ಆಗ್ತಾ ಇದೆ. ಜೊತೆಗೆ ಕುಮಾರಕೃಪಾ ಗೆಸ್ಟ್ ಹೌಸ್ ಕಲ್ಲು ಬಿಲ್ಡಿಂಗ್ ನವೀಕರಣಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ದೇವಮೂಲೆಯಿಂದ ಪ್ರವೇಶ ಮಾಡುವಂತೆ ಆಪ್ತ ಜ್ಯೋತಿಷಿ ಸಲಹೆಯನ್ನ ಕೊಟ್ಟಿದ್ದಾರೆ. ಜ್ಯೋತಿಷಿ ಆರಾಧ್ಯದೊಂದಿಗೆ ಡಿಕೆಶಿ ಆಪ್ತ ರಾಜೇಂದ್ರ ಪ್ರಸಾದ್ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಸವನ್ನ ಮಾಡಿರುವಂಥದ್ದು. ಕಾವೇರಿಯನ್ನ ಬಿಟ್ಟು ಕೆಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗಲಿದ್ದಾರೆ ಡಿಕೆ ಶಿವಕುಮಾರ್. ಜ್ಯೋತಿಷಿ ಡಾಕ್ಟರ್ ಬಿ.ಪಿ. ಆರಾಧ್ಯ ಸಲಹೆಯಂತೆ ಕೆಕೆ ಗೆಸ್ಟ್ ಹೌಸ್ಗೆ ಶಿಫ್ಟ್ ಆಗಲಿದ್ದಾರೆ. ಜೂನ್ 5ರ ಅಭಿಜಿನ್ ಲಗ್ನದಲ್ಲಿ ಪದಗ್ರಹಣಕ್ಕೂ ಕೂಡ ಜ್ಯೋತಿಷಿ ಸಲಹೆಯನ್ನ ಕೊಟ್ಟಿರುವಂಥದ್ದು. ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರಕ್ಕೆ ಸಲಹೆ ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗಿಳಿದ್ರು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಇದೀಗ ಪಟ್ಟಾಭಿಷೇಕಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬಟ್ ಮೊದಲೇ ಹೇಳ್ದಂತೆ ಅಧಿಕ ಮಾಸ ಇರೋದ್ರಿಂದಾಗಿ ಯಾವಾಗ ಒಂದು ಒಳ್ಳೆಯ ಸಮಯ ನಿಗದಿ ಆಗತ್ತೆ ಆ ಸಂದರ್ಭದಲ್ಲಿನೇ ಅಂದರೆ ಜ್ಯೋತಿಷಿಗಳ ಸಲಹೆಯ ಮೇರೆಗೇನೆ ಒಂದು ಒಳ್ಳೆಯ ಮುಹೂರ್ತವನ್ನ ಫಿಕ್ಸ್ ಮಾಡಿ ಅದೇ ಸಮಯದಲ್ಲಿ ಪಟ್ಟಾಭಿಷೇಕವನ್ನ ನೆರವೇರಿಸಲಾಗುವುದು ಅನ್ನುವಂಥದ್ದನ್ನು ಡಿಕೆಶಿ ಅವರು ಹೇಳಿದರು. ಅದಾಗಿಯೇ ಒಂದು ಕಡೆ ದಾಖಲೆಯನ್ನು ಬರೀತಾರೆ, ಅಧಿಕ ದಿನಗಳಲ್ಲಿ ಸೇವೆಯನ್ನು ಪೂರೈಸ್ತಾರೆ ಸಿಎಂ ಆಗಿ. 8 ವರ್ಷಕ್ಕೂ ಅಂದರೆ ಸಿದ್ದರಾಮಯ್ಯ ಅವರ ದಾಖಲೆಯನ್ನು ಮುರಿಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಮಾತನ್ನ ಡಿಕೆಶಿ ಆಪ್ತ ಜ್ಯೋತಿಷಿಗಳು ಹೇಳಿರ್ತಾರೆ. ಅದರ ಬೆನ್ನಲ್ಲೇ ಇದೀಗ ಖ್ಯಾತ ಜ್ಯೋತಿಷಿಯಿಂದ ಮುಹೂರ್ತ ಕೂಡ ಫಿಕ್ಸ್ ಮಾಡಿರುವಂಥದ್ದು ಡಿಕೆಶಿ ಪದಗ್ರಹಣಕ್ಕೆ. ಅತ್ತ ಭಾವಿ ಸಿಎಂ ಸರ್ಕಾರಿ ನಿವಾಸದಲ್ಲಿ ವಾಸ್ತು ಕೂಡ ಚೇಂಜ್ ಆಗಿದೆ. ಎಂಟ್ರಿ ಗೇಟ್, ಎಕ್ಸಿಟ್ ಗೇಟ್ ಎಲ್ಲವೂ ಕೂಡ ಚೇಂಜ್ ಆಗಿರುವಂಥದ್ದು. ಭರ್ಜರಿ ಸಿದ್ಧತೆ ಕೂಡ ಮತ್ತೊಂದು ಕಡೆ ಮಾಡಲಾಗ್ತಾ ಇದೆ. ದೇವಮೂಲೆಯಿಂದ ಪ್ರವೇಶ ಮಾಡುವಂತೆ ಜ್ಯೋತಿಷಿ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂತಹ ಪಟ್ಟಾಭಿಷೇಕಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಜ್ಯೋತಿಷಿಗಳು ಕೊಟ್ಟಿರುವಂತಹ ಸಲಹೆ ಸೂಚನೆಯ ಮೇರೆಗೆ ಶುಕ್ರವಾರ ಮಧ್ಯಾಹ್ನ 12:30ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ಪದಗ್ರಹಣಕ್ಕೆ ಖ್ಯಾತ ಜ್ಯೋತಿಷಿಯಿಂದ ಕೊಟ್ಟಿರುವಂತಹ ಸಲಹೆಗಳು ಸಮಯ ಕೂಡ ನಿಗದಿಯಾಗಿದೆ. ಮತ್ತೆ ಭಾವಿ ಸಿಎಂ ನಿವಾಸದಲ್ಲಿ ಸರ್ಕಾರಿ ನಿವಾಸದಲ್ಲಿ ಕಂಪ್ಲೀಟ್ ಆಗಿ ವಾಸ್ತು ಕೂಡ ಚೇಂಜ್ ಆಗಿರುವಂಥದ್ದು. ಸೋಮವಾರ ಅಥವಾ ಬುಧವಾರ ಪದಗ್ರಹಣ
ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು.